ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಬೇಸಿಗೆ ರಜದಲ್ಲಿ ನಮ್ಮೂರಿಗೆ ಹೋಗಿದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಈಗ ಆವಾಗಲೇ 2 ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಮ್ಮ ಅಕ್ಕನೂರು ಅಂದರೆ ಬಾಗಲಕೋಟೆಯಿಂದ ಈಗ ನಮ್ಮ ತವ್ರ ಮನೆ ಭತ್ತದ ನಾಡು ಗಂಗಾವತಿ ಅಂತ ಏನು ಹೇಳ್ತೀವಿ, ಆ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್. ಬಾಗಲಕೋಟೆಯಿಂದ ನಮ್ಮ ತವ್ರ ಮನೆಗೆ ಬಂದ್ವಿ ಫ್ರೆಂಡ್ಸ್. ಭತ್ತದ ನಾಡು ಗಂಗಾವತಿ ಹಿರೇಜಂಕಲ್ ಅಂಥೇಳಿ ಅಲ್ಲಿ ಇರುವಂಥದ್ದು. ತುಂಬ ಖುಷಿಯಾಯಿತು ನಮ್ಮ ಮನೆಗೆ ಬಂದು. ಯಾಕಂದರೆ ಅಪ್ಪಾಜಿ ಅಮ್ಮ ಇಲ್ಲ, ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ, ನಮ್ಮ ಅಜ್ಜಿ, ನಮ್ಮ ಆಂಟಿ ಮಗಳು ಅವರೇ ನಮ್ಮ ಮನೇನ ನೋಡ್ಕೊತಾ ಇರೋದು. ಈಗೇನಾದರೂ ಹಬ್ಬಗಳು, ಏನಾದರೂ ಫಂಕ್ಷನ್ಸ್ಗಳು ಅಥವಾ ಏನಾದರೂ ರಜೆ ಇದ್ದರೆ ಬನ್ನಿ ಅಂತೇಳಿ ಕಾಲ್ ಮಾಡ್ತಾರೆ, ತುಂಬ ಜೀವ ಮಾಡ್ತಾರೆ. ಹಾಗಾಗಿ ರಜೆ ಇತ್ತಲ್ವ, ಹಾಗಾಗಿ 2 ದಿನ ಬಂದು ಹೋಗೋಣ ಅಂಥೇಳಿ ಹೋದ್ವಿ. ನಮ್ಮ ಅಜ್ಜಿನ ನೋಡಿ ಭಾಳ ದಿನ ಆಗಿತ್ತು, ಹಾಗಾಗಿ ಅಜ್ಜಿನೂ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂಥೇಳಿ ಹೋದ್ವಿ. ಎಲ್ಲ ಸ್ನ್ಯಾಕ್ಸ್ ಎಲ್ಲ ಆಯಿತು, ಸಾಯಂಕಾಲ ಆಯಿತು. ಒಂದು ವೀಡಿಯೋ ಮಾಡೋಣ ಅಂಥೇಳಿ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮಮ್ಮ, ನಮ್ಮ ಅಪ್ಪಾಜಿ. ಇದು ನಮ್ಮ ಒಂದು ಹಳೆಯ ಮನೆ, ನಾವು ಹುಟ್ಟಿ ಬೆಳೆದಿರುವಂಥ ಒಂದು ಮನೆ. ಮೊದಲು ಕಂಬಗಳು ಇದ್ವು ಫ್ರೆಂಡ್ಸ್, ಆಮೇಲೆ ಅದನ್ನೆಲ್ಲ ತೆಗೆಸಿ ಆಲ್ಟ್ರೇಷನ್ ಮಾಡಿಸಿದ್ರು. ಇದು ನಮ್ಮ ಆಂಟಿಯವ್ರ ಮನೆ. ಇದ್ರ ಪಕ್ಕದಲ್ಲಿ ನೆಕ್ಸ್ಟ್ ತೋರಿಸ್ತೀನಿ, ಅದು ನಮ್ಮ ಮನೆ. ಒಂದೇ ಮನೆಯಲ್ಲಿ ಗೋಡೆ ಇಲ್ಲ, ಬಟ್ ಅಡುಗೆ ಬೇರೆ ಬೇರೆ. ಒಟ್ಟು 5 ಜನ ಇಲ್ಲಿ. ನಾವು ಮತ್ತು ನಮ್ಮ ಚಿಕ್ಕಪ್ಪವ್ರು ಇರ್ತಾಯಿದ್ವಿ. ಇದು ನಮ್ಮ ಮನೆ, ಅಡುಗೆ ಮನೆ. ಹಿಂದ್ಗಡೆ ಹಿತ್ಲು ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್, ನಮ್ಮಪ್ಪ ಯಾವಾಗಲೂ ನಮ್ಮ ಮನೇನ ಕಾಯ್ತಾ ಇರ್ತಾರೆ. ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಹಿತ್ತಲದಲ್ಲಿ ಗಿಡಗಳನ್ನು ಬೆಳೆಸಿದ್ವಿ ಫ್ರೆಂಡ್ಸ್. ಆವಾಗ ತೆಂಗಿನ ಮರ ಇತ್ತು, ಹಳೇದಿತ್ತು, ಅದು ಬಿದ್ದೋಗಿತ್ತು. ಹಾಗಾಗಿ ಇರುವಂಥ ಒಂದು ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ನಮ್ಮ ಆಂಟಿ. ಇದು ನಮ್ಮ ತವ್ರ ಮನೆ ನೋಡಿದ್ರಲ್ಲ. ನೆಕ್ಸ್ಟು ಬೆಳಗ್ಗೆ ಆಯಿತು ಫ್ರೆಂಡ್ಸ್, ನಮ್ಮ ಆಂಟಿ ತರಕಾರಿ ತೊಗೊಳ್ತಾಯಿದ್ರು. ಈ ಥರ ಬಂಡೆಯಲ್ಲಿ ಮಾರ್ಕೊಂಬರ್ತಾರೆ, ಸಂತೆನೂ ನಡೆಯುತ್ತೆ, ಬಟ್ ಬಂಡೆಯಲ್ಲಿ ಮಾರ್ಕೊಂಬರ್ತಾರಲ್ಲ ಅಲ್ಲಿನೂ ತೊಗೊಂಡಿರ್ತಾರೆ ನಮ್ಮ ಆಂಟಿ. ತರಕಾರಿ ಎಲ್ಲ ತೊಗೊತಾಯಿದ್ರು. ಅಲ್ಲೆಲ್ಲ ಟಿಫಿನ್ ಮುಗಿಸ್ಕೊಂಡು ಇನ್ನೊಬ್ಬರು ಚಿಕ್ಕಪ್ಪರ ಮನೆಗೆ ಕರೆದಿದ್ರು, ಅಲ್ಲಿಗೆ ಹೋಗಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಸಹ ಊಟ ಮಾಡ್ಕೊಂಡ್ವಿ. ಟೈಮ್ ಆಗಿತ್ತು, ಇಲ್ಲಮ್ಮ ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದರು. ಆಯ್ತು ರೀ ಅಪ್ಪಾಜಿ ಅಂತೇಳಿ ನಮ್ಮ ಆಂಟಿನೂ ಶ್ರೀಕಣ್ಣಿ, ಆಮೇಲೆ ಚಪಾತಿ, ತವ್ವಿ, ಆಮೇಲೆ ಜೀ ರೈಸು ಎಲ್ಲ ಮಾಡಿದರು. ಅದನ್ನೆಲ್ಲ ಊಟ ಮಾಡ್ಕೊಂಡ್ವಿ. ಹೊಸದಾಗಿ ಕಟ್ಟಿಸಿದ್ದಾರೆ ಇವರು, 4ನೇ ಚಿಕ್ಕಪ್ಪ ಇವರು. ಈಗ ಮನೇನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕ್ಕದಾದ್ರೂ ಚೊಕ್ಕವಾಗಿ ಮನೇನ ಕಟ್ಟಿಸಿದ್ದಾರೆ. ಪಕ್ಕದಲ್ಲಿ ಇನ್ನೊಬ್ಬರು ಚಿಕ್ಕಪ್ಪ ಅವ್ರದ್ದು ಅಂದರೆ 5ನೇ ಚಿಕ್ಕಪ್ಪ ಅವ್ರದ್ದು ಮನೆ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು.
ಅಲ್ಲೆಲ್ಲ ನೋಡ್ಕೊಂಡ್ವಾ, ಮನೆಯೆಲ್ಲ ವೀಡಿಯೋ ಮಾಡ್ಕೊಂಡ್ವಾ, ಊಟ ಮಾಡ್ಕೊಂಡ್ವಾ ಬಂದ್ವಿ. ಎರಡನೇ ಚಿಕ್ಕಪ್ಪ ಅವ್ರನ್ನ ಮಾತಾಡ್ಸಿದ್ದಿಲ್ಲ, ಹಾಗಾಗಿ ಅವ್ರನ್ನೂ ಮಾತಾಡ್ಸ್ಕೊಂಬಂದ್ರಾಯ್ತು ಅಂತೇಳಿ ಹೋದ್ವಿ. ಸಾಯಂಕಾಲ ಆಗಿತ್ತು, ಮಂಡಾಳು ತಿನ್ನಿರಿ ಅಂತೇಳಿ ಹೇಳಿದ್ರೆ, ಹಾಗಾಗಿ ಉಳ್ಳಾಗಡ್ಡಿ ಮಂಡಾಳು ಮಾಡಿದ್ರೆ ಉಳ್ಳಾಗಡ್ಡಿ ಮಂಡಾಳೆಲ್ಲ ತಿಂದು ಮೊಮ್ಮಗ ಇದ್ದಾರೆ ಅವರಿಗೆ, ಹಾಗಾಗಿ ಆಡಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಖುಷಿ ಪಡ್ತಾಯಿತ್ತು. ಆ ಮಗು ಮಾತ್ರ ಆಟ ಆಡಿಸ್ಬೇಕು, ಎತ್ಕೊಂಡು ಅಡ್ಡಾಡಬೇಕು, ಆ ಥರ ಮಾಡ್ತಾನೆ ಅಳಿಯ, ಅಂದರೆ ನಮ್ಮ ತಮ್ಮನ ಮಗ ಇವ. ಹಾಗಾಗಿ ಮಕ್ಕಳನ್ನ ಸಹ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ರೆ, ನಮ್ಮ ಮನೆಯವ್ರನ್ನ ಸಹ ತುಂಬ ಖುಷಿಯಿಂದ ಮಗುನ ಆಡಿಸ್ತಾಯಿದ್ರು. ಮತ್ತು ಅಲ್ಲಿ ಅದೆಲ್ಲ ಟಿಫಿನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದರೆ ಅಜ್ಜಿ ಹತ್ರ ಒಂದು ಫೋಟೋ ತೆಗ್ಸ್ಕೊಂಡ್ರೈತೆ ಅಂತೇಳಿ ಫೋಟೋ ತೆಗ್ಸ್ಕೊಂಡೆ. ಆಮೇಲೆ ಅಲ್ಲಿ ಈರಣ್ಣನ ಗುಡಿ ಇದೆ, ಈರಣ್ಣನ ಗುಡಿ, ಕಾಳಮ್ಮನ ಗುಡಿ ಅಂತೇಳಿ ಇದೆ. ಯಾವಾಗ ಹೋದ್ರೂ ನಾವಲ್ಲಿ ನಮಸ್ಕಾರ ಮಾಡಿಕೊಂಡು ದಕ್ಷಿಣೆ ಹಾಕಿ ಬರ್ತೀವಿ ಫ್ರೆಂಡ್ಸ್. ನಮಸ್ಕಾರ ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ ಮತ್ತೆ ನಮ್ಮ ಬೆಂಗಳೂರಿಗೆ ಬರೋಕ್ಕೆ. ಇಲ್ಲಿ ಆಟೋದಲ್ಲಿ ಬರ್ತಾಯಿದ್ವಿ, ನೋಡ್ತಾ ಇರ್ಬೋದು ನೀವು. ಇದು ಸರೋಜಮ್ಮ ಕಲ್ಯಾಣ ಮಂಟಪ ಅಂತೇಳಿ, ಯಾವುದಾದ್ರೂ ಮ್ಯಾರೇಜ್ಗಳು, ಮದುವೆ, ಏನಾದರೂ ಫಂಕ್ಷನ್ಗಳು ಏನಾದರೂ ಮಾಡಬೇಕಂದ್ರೆ ಅಲ್ಲಿ ಮಾಡ್ತಾರೆ. ಆಮೇಲೆ ಇದು ರಾಮ ಮಂದಿರ. ಆಲ್ಮೋಸ್ಟು ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ಗಳಾದ್ರೂ ನಾವು ರಾಮ ಮಂದಿರದಲ್ಲೇ ಮಾಡಿರುವಂಥದ್ದು ಫ್ರೆಂಡ್ಸ್. ಜಾಸ್ತಿ ನಾವು ಅಲ್ಲೇ ಮಾಡಿರುವಂಥದ್ದು ರಾಮ ಮಂದಿರದಲ್ಲಿ. ತುಂಬ ಖುಷಿಯಾಗುತ್ತೆ, ಹಳೆ ನೆನಪುಗಳೆಲ್ಲ ಬಂದವು ಫ್ರೆಂಡ್ಸ್. ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ, ಆದರೂ ಏನು ಮಾಡೋದು, ಸ್ಕೂಲ್ಗಳು ಬೇರೆ ಸ್ಟಾರ್ಟ್ ಆಗ್ತಾಯಿತ್ತು. ಆಮೇಲೆ ನಮ್ಮ ಮನೆಯವ್ರದ್ದು ಬೇರೆ ಅಂಗಡಿ ಕ್ಲೋಸ್ ಮಾಡಿದ್ದಾಗಿತ್ತು ಒಂದು ವಾರನೂ, ಹಾಗಾಗಿ ಬಂದ್ವಿ. ಅನಿವಾರ್ಯ, ಕೊಟ್ಟ ಹೆಣ್ಣು ಕುಳು ಕೊರಕೆ ಅಂತೇಳಿ ಹೇಳ್ತಾರಲ್ಲ ಫ್ರೆಂಡ್ಸ್, ಆ ಥರ ಏನು ಮಾಡೋಕ್ಕಾಗಲ್ಲ. ನಮ್ಮ ಗಂಡನ ಮನೆ ನಾವು ಸೇರಲೇಬೇಕು. ಬಂದ್ವಿ. ಬರೋದು ಅಲ್ಲಿ ನಾವು ಈ ಸರಿ ಬಸ್ಸಿಗೆ ಬರಲಿಲ್ಲ ಫ್ರೆಂಡ್ಸ್, ಟ್ರೈನ್ ಆಗಿದೆ. ಗಂಗಾವತಿ ಟು ಬೆಂಗಳೂರು ಟ್ರೈನ್ ಆಗಿದೆ. ಅಲ್ಲಿ ಬಂದಿದ್ದಿಲ್ಲ ನಾವು, ಟ್ರೈನಿಗೆ ಒಂದು ಸಲನೂ ಬಂದಿದ್ದಿಲ್ಲ. ಈ ಸರಿ ಟ್ರೈನಿಗೆ ಹೋಗೋಣ ಅಂಥೇಳಿ ಬುಕ್ ಮಾಡಿಸಿದ್ರು, ರಿಸರ್ವ್ ಮಾಡಿಸಿದ್ರು. ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಎಲ್ಲ ಮುಗಿಸ್ಕೊಂಡು ಅಜ್ಜಿಯವ್ರನ್ನೆಲ್ಲ, ಅಪ್ಪಾಜಿಯವ್ರನ್ನ ಎಲ್ಲ ಮಾತಾಡಿಸ್ಕೊಂಡು ಬಂದ್ವಿ. ಖುಷಿ ಆಯಿತು. ನಮ್ಮ ತವ್ರ ಮನೆಗೆ ಒಳ್ಳೇದಾಗಲಿ ಅಂತ ಬೇಡಿಕೊಂಡು ಆಮೇಲೆ ಅಪ್ಪಾಜಮ್ಮ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಸ್ಟೇಷನಿಗೆ ಬಂದ್ವಿ ಫ್ರೆಂಡ್ಸ್. ಫಸ್ಟ್ ಟೈಮು ನಮ್ಮ ಒಂದು ಗಂಗಾವತಿ ಟು ಬೆಂಗಳೂರು ಸ್ಟೇಷನ್ಗೆ ಬಂದ್ವಿ. ಇನ್ನೂ ಟೈಮ್ ಆಗಿದ್ದಿಲ್ಲ, ಇನ್ನೊಂದು 1 hour 1 hour ಇತ್ತು ಫ್ರೆಂಡ್ಸ್. ಸ್ವಲ್ಪ ಬೇಗನೆ ಬಂದ್ವಿ. ಅಲ್ಲೆಲ್ಲ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಟ್ರೈನ್ ಬಂತು. ಟ್ರೈನಾಗ ಹತ್ತಿದ್ವಿ. ನನ್ನ ಮಗಳು ಸಹ ಖುಷಿಯಿಂದ ನೋಡ್ತಾ ಕುಂತಿದ್ಲು. ಅಂತೂ ನಮ್ಮ ಬೆಂಗಳೂರು ಬಂತು. ಬರೋದು ಎಲ್ಲ ಲಗೇಜ್ನೆಲ್ಲ ಎಳಿಸ್ಕೊಂಡ್ವಿ. ಓಲಾ ಬುಕ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಹಾಗಾಗಿ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದೆ. ಈ ಒಂದು ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ನಮ್ಮ ಊರಿನವರು ಯಾರಾದರೂ ಈ ಒಂದು ವಿಡಿಯೋ ನೋಡಿದ ಮೇಲೆ ನನಗೊಂದು ಕಮೆಂಟ್ ಮಾಡಿ, ನಮ್ಮದು ಗಂಗಾವತಿ ಅಂಥೇಳಿ, ಓಕೆನಾ. ನನಗೂ ಸಹ ಖುಷಿಯಾಗುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.